ನಾಲಾಯಕರೇ, ನಾವು ಬರುವ ಘೋಷಣೆಯನ್ನಾದರೂ ಮಾಡಿ. ಗುರುಗಳು ಬರುತ್ತಿದ್ದಾರೆ. ಮೂರ್ಖರೇ, ಈ ರೀತಿಯೆಲ್ಲ ಸರಿಯಾಗಿ ಮಾಡಿ. ಮಹಾರಾಜರಿಗೆ ಘೋಷಣೆ ಮಾಡುತ್ತಾರಲ್ಲ ಆ ರೀತಿ ಮಾಡಿ. ಎಲ್ಲರೂ ಕೇಳಿ, ಗುರುಗಳಿಗೆಲ್ಲ ಗುರು, ಮಹಾಗುರು, ರಾಜಗುರು, ಅಂತರ್ಯಾಮಿ, ಮಹಾಜ್ಞಾನಿ ಪಂಡಿತ ತಾತಾಚಾರ್ಯರು 2ನೇ ಬಾರಿ ಘೋಷಣೆಯಾಗಿರುವ ವಿಜಯನಗರದ ತಾತ್ಕಾಲಿಕ ಮಹಾರಾಜರು ಆಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಅವಶ್ಯವಾಗಿ ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರಿಗೆ, ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರಿಗೆ, ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರಿಗೆ ಜಯವಾಗಲಿ. ಪಂಡಿತ ರಾಮಕೃಷ್ಣರು ಆಸ್ಥಾನದಲ್ಲಿ ಇಲ್ಲದಿರುವುದರಿಂದ ಎಷ್ಟೊಂದು ಶಾಂತವಾಗಿದೆ ಇಲ್ಲಿ. ಮಹಾಮಂತ್ರಿಗಳೇ, ಮಹಾರಾಜರೇ, ಆಸ್ಥಾನದ ಸಭೆಯನ್ನು ಪ್ರಾರಂಭ ಮಾಡಬೇಕೆಂಬುದು ನನ್ನ ಆದೇಶ. ಅಪ್ಪಣೆ ಮಹಾರಾಜರೇ. ಓ, ಅದ್ಯಾವ ಅವಿವೇಕಿ ಬೆಳಗ್ಗೆ ಬೆಳಗ್ಗೆನೇ ಸಮಸ್ಯೆಯನ್ನು ತಂದಿರುವನಲ್ಲ. ಗುರುಗಳೇ, ಅವಿವೇಕಿ ಅಲ್ಲ, ಸ್ವಲ್ಪ ಆ ಕಡೆ ನೋಡಿ. ಯಾವುದೋ ಅಪ್ಸರೆ ಬಂದಂತೆ ಕಾಣುತ್ತಿದೆ. ನೋಡಿ ನೋಡಿ. ಗುರುಗಳೇ, ಹಾಗೆ ಬಾಯಿ ತೆಗೆದು ನೋಡ್ಬೇಡಿ, ಬಾಯಿ ಮುಚ್ಚಿ. ನಿಮ್ ಮನಸ್ಸಿನ ಆಸೆ ಮುಖದಲ್ಲೇ ಕಾಣ್ತಾ ಇದೆ. ಬಾಯಿ ಮುಚ್ಚಿ. ಪ್ರಣಾಮ ಮಹಾರಾಜರೇ. ಮಹಾರಾಜರೇ, ಇವರು ಸುಲೋಚನಾ ದೇವಿ. ಇವರು ಹೇಳುವ ಪ್ರಕಾರ ಇವರ ಗಂಡ ಇವರೊಂದಿಗೆ ಮದುವೆಯಾದರು. ಆದರೆ ಹೆಂಡತಿಯ ಅಧಿಕಾರವನ್ನು ನೀಡಲಿಲ್ಲ. ಇವರು ನ್ಯಾಯವನ್ನು ಬಯಸುತ್ತಿದ್ದಾರೆ. ಮಹಾರಾಜರೇ, ನನಗೆ ಮದುವೆಯಂತೂ ಆಗಿದೆ, ಆದರೆ ನನ್ನ ಗಂಡ ನನಗೆ ಮೋಸ ಮಾಡುತ್ತಿದ್ದಾರೆ ಎಂದೆನಿಸುತ್ತಿದೆ. ಅದು ಯಾರು ಈ ಸುಂದರ ಸ್ತ್ರೀಗೆ ಇಂತಹ ಸ್ತ್ರೀಯ ಮೇಲೆ ಅತ್ಯಾಚಾರ ಮಾಡಿ ಗೌರವ ನೀಡುತ್ತಿಲ್ಲದಿರುವವನು? ಮಹಾಮಂತ್ರಿಗಳೇ, ಮಹಾರಾಜರೇ, ನಮ್ಮ ಮುಂದೆ ಪ್ರಸ್ತುತಪಡಿಸಿ ಆ ಮೋಸಗಾರನನ್ನು. ಆಜ್ಞೆಯಂತಾಗಲಿ ಮಹಾರಾಜರೇ. ಪ್ರಣಾಮಗಳು ಮಹಾರಾಜರೇ. ಇವರ ಹೆಸರು ಗೋಪಾಲ, ಸುಲೋಚನಾ ದೇವಿಯವರ ಪತಿ. ನೀನು ಇವರಿಗೆ ಪತ್ನಿ ಅಧಿಕಾರವನ್ನು ಏಕೆ ನೀಡುತ್ತಿಲ್ಲ ಮೂರ್ಖ? ಅವ್ರೇನ್ ಹೇಳೋದು, ನಾನ್ ಹೇಳ್ತೀನಿ. ಇನ್ನೊಂದು ಸುಂದರ ಸ್ತ್ರೀ. ಅಯ್ಯೋ ದೇವರೇ, ವಿಜಯನಗರದಲ್ಲಿ ಎಂಥ ಸುಂದರ ಸ್ತ್ರೀಯರಿದ್ದಾರೆ, ಆದರೆ ನನಗೆ ಈ ವರ್ಣಮಾಲನನ್ನು ಬರೆದಿದ್ದಾನಲ್ಲ. ನಿನ್ನ ಹೆಸರೇನು ಪ್ರಿಯೇ? ಪ್ರಣಾಮ ಮಹಾರಾಜರೇ, ನಾನು ಭಾವನಾ. ಇವಳಲ್ಲ, ನಾನು ಇವರ ಪತ್ನಿ. ನೀವು ಇವನ ಹೆಂಡತಿಯಾದರೆ ಈ ಮಹಿಳೆ ಯಾರು? ಅಂದರೆ ಒಂದು ಕೈಯಲ್ಲಿ ಲಾಡು, ಇನ್ನೊಂದು ಕೈಯಲ್ಲಿ ಮೈಸೂರು ಪಾಕು. ಗುರುಗಳ ಕೈ ಖಾಲಿ. ಹೇಳಿ, ಇವರು ಯಾರು? ಮಹಾರಾಜರೇ, ಇವರು ಯಾರೆಂದು ಗೊತ್ತಿಲ್ಲ. ಇವರು ನನ್ನ ಪತ್ನಿಯಲ್ಲ. ಇದೇನು ಹೇಳುತ್ತಿದ್ದೀರಾ ನೀವು? ನಿಮಗೆ ನೆನಪಿಲ್ಲವೇ? 2 ವರ್ಷಗಳ ಹಿಂದೆ ಆ ಬೆಟ್ಟದ ಗುಡಿಯಲ್ಲಿ ಭೇಟಿಯಾದೆವು. ಆ ದಿನ ತುಂಬಾ ಮಳೆಯೂ ಆಗುತ್ತಿತ್ತು. ಆಗ ನಾನು ಎಷ್ಟು ಸುಂದರವಾಗಿದ್ದೇನೆ ಎಂದು ಹೇಳಿದ್ದೀರಿ. ಒಬ್ಬ ಹೆಂಡತಿ ಇರುವಾಗಲೇ ಇನ್ನೊಬ್ಬ ಮಹಿಳೆ ಜೊತೆ ಮಳೆಯಲ್ಲಿ ರಾಸಲೀಲೆ. ನಿಮಗೆ ನೆನಪಿಲ್ಲವೇ? ಹಾಗೂ ಮಹಾರಾಜರೇ, ಅದರ ನಂತರ ಅದೇ ದಿನ ಅದೇ ಗುಡಿಯಲ್ಲಿ ನಾವು ಮದುವೆ ಆದೆವು. ಮಹಾರಾಜರೇ, ಇವಳು ನನ್ನ ಗಂಡನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾಳೆ. ಹೌದು ಹೌದು ಮಹಾರಾಜರೇ, ಇವರು ಸುಳ್ಳು ಹೇಳುತ್ತಿದ್ದಾರೆ. ಗುರುಗಳೇ, ಈ ಗೋಪಾಲ ಯಾಕೋ ಭಯ ಪಡ್ತಿದ್ದಾನೆ. ಏನೋ ಮುಚ್ಚಿಡ್ತಿದ್ದಾನೆ ಅನ್ಸುತ್ತೆ. ತಾತ್ಕಾಲಿಕ ಮಹಾರಾಜರೇ, ಇಂತಹ ಸಮಯದಲ್ಲಿ ಪಂಡಿತ ರಾಮಕೃಷ್ಣರೇ ಸಮಸ್ಯೆಗೆ ಪರಿಹಾರ ಹೇಳುತ್ತಾರೆ. ಪಂಡಿತ ರಾಮಕೃಷ್ಣನ ಹೆಸರನ್ನು ಹೇಳಬೇಡಿ ನನ್ನ ಮುಂದೆ. ನಾವು ನ್ಯಾಯ ನೀಡುತ್ತೇವೆ. ಆಗಬಹುದು. ಅಪ್ಪ, ತಗೋ. ಎಷ್ಟು ತಡ ಮಾಡಿದ್ರಿ ಹಾಲ್ ತರಕ್ಕೆ? ನಾವೆಲ್ಲ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ. ಈಗ ಇದನ್ನ ಕಾಯಿಸ್ಬೇಕು, ಇದ್ರಲ್ಲಿ ಅರಿಶಿನ ಹಾಕ್ಬೇಕು, ಭಾಸ್ಕರಂಗೂ ಕುಡಿಸ್ಬೇಕಲ್ವಾ? ನನ್ಗೇನ್ ಖಾಯಿಲೆ ಬಂದಿದ್ಯಾ ಅರಿಶಿನದ ಹಾಲು ಕುಡಿಯಕ್ಕೆ? ಅರಿಶಿನದ ಹಾಲು ಇಷ್ಟು ಸಣ್ಣ ಮಗುಗೆ? ಅಯ್ಯೋ, ಇಷ್ಟು ಸಣ್ಣ ಮಗುಗೆ ಅರಿಶಿನದ ಹಾಲು ಕುಡಿಸೋದು ಸರಿನಾ? ಕಹಿ ಆಗಲ್ವಾ ಅವನ್ಗೆ?
ಅದನ್ನೇ ಹೇಳ್ತಿರೋದು. ಅಪ್ಪ ಇವ್ರಿಗೆ ಅರ್ಥ ಮಾಡ್ಸು. ಈಗ ನೀನ್ ನನಗೆ ಹೇಳ್ಕೊಡ್ತೀಯಾ? ಒಂದು ಚಿಕ್ಕ ಮಗುಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ನೀನ್ ಹಾಗೆ ಬೆಳೆದ್ಬಿಟ್ಯಾ? ಅಪ್ಪನ್ ಬೆಳ್ಸೋದು ಏನ್ ದೊಡ್ಡ ವಿಷಯ ಅಲ್ಲ ಅಮ್ಮ. ನನ್ನನ್ ಚೆನ್ನಾಗಿ ಬೆಳ್ಸಿ ತೋರ್ಸಿ, ಆವಾಗ್ಲೇ ನಾನ್ ನಂಬೋದು. ನಾನು ಹೆಂಗ್ ಬೆಳ್ದಿದ್ದೀನಿ ಅಂತ ನಂಗೆ ಗೊತ್ತು. ನೀನ್ ಹತ್ರ ಹೊಡ್ಸ್ಕೊಂಡು ಓ ಶಾರದಾ ಮಹಾತಾಯಿ, ಈ ತರಕಾರಿನೂ ತಗೊಂಡು ಹೋಗು. ನಮ್ ಭಾಸ್ಕರನಿಗೆ ಶೀತ ಆಗಿದ್ಯಾ? ಈಗ್ಲೇ ಸರಿ ಹೋಗುತ್ತೆ. ಇವಳು ನಿಮ್ಮ ಪತ್ನಿ ಅಲ್ಲವಲ್ಲವೇ? ಇಲ್ಲ ಮಹಾರಾಜರೇ. ಒಮ್ಮೆ ಯೋಚಿಸಿ. ಯೋಚಿಸಿದೆ ಮಹಾರಾಜರೇ. ಖಂಡಿತ ಇವರು ಯಾರೆಂದು ನನಗೆ ಗೊತ್ತಿಲ್ಲ. ಸರಿ, ಹಾಗಾದರೆ ಮಹಾಮಂತ್ರಿಗಳೇ. ಮಹಾರಾಜರೇ, 2 ಹಾರಗಳನ್ನು ತರಿಸಿ. ಏನು 2 ಹಾರವೇ? ಹೌದು, 2 ಹಾರಗಳು. ಈ ದಿನ ಈಗಲೇ ಇದೇ ಸಮಯದಲ್ಲಿ ಸುಲೋಚನಾದೇವಿಯ ವಿವಾಹ ಈ ಆಸ್ಥಾನದಲ್ಲೇ ನಡೆಯುತ್ತದೆ. ಏನು? ನಮಗೆ ವಿಜಯನಗರದ ಯಾವುದೇ ಸ್ತ್ರೀಯ ಅಸಹಾಯಕತೆಯನ್ನು ನೋಡಲಾಗುವುದಿಲ್ಲ. ಆದರೆ ಮಹಾರಾಜರೇ, ಈ ರೀತಿಯಾಗಿ ಮದುವೆ ನಡೆಯಲು ಹೇಗೆ ಸಾಧ್ಯ? ಪುರೋಹಿತರ ಅವಶ್ಯಕತೆ ಇದೆ ಅಲ್ಲವೇ? ಮಹಾಮಂತ್ರಿಗಳೇ, ನೀವು ಮರೆಯುತ್ತಿದ್ದೀರ. ನಾವು ಮಹಾರಾಜರಾಗುವ ಮುನ್ನ ಪೌರೋಹಿತ್ಯವನ್ನು ಕಲಿತಿದ್ದೇವೆ. ಈ ವಿವಾಹವನ್ನು ನಾವು ಮಾಡಿಸುತ್ತೇವೆ. ನೀವು ಹಾರವನ್ನು ತರಿಸಿ. ಆದರೆ ಮಹಾರಾಜರೇ, ಮದುವೆಗೆ ವರನ ಅವಶ್ಯಕತೆಯೂ ಇರುತ್ತದೆ ಅಲ್ಲವೇ? ನಿಮಗೆ ಹೇಳಿದ್ದಷ್ಟನ್ನೇ ಮಾಡಿ. ಆಗಲಿ, ಹಾಗೆ ಆಗಲಿ ಮಹಾರಾಜರೇ. ಹೇಳಿ, ಸುಲೋಚನಾದೇವಿಯನ್ನು ಯಾರು ಮದುವೆಯಾಗುತ್ತೀರಿ? ಈ ತಾತ ಸಭೆ ನಡೆಸ್ತಾ ಇದ್ದಾನ ಅಥವಾ ಸ್ವಯಂವರನ? ಮಹಾಮಂತ್ರಿಗಳೇ. ಏನು? ನಾನಾ? ಇದು ಸಾಧ್ಯವಿಲ್ಲ ಮಹಾರಾಜರೇ, ಏಕೆಂದರೆ ನನಗೆ ಮದುವೆಯಾಗಿದೆ. ಧನಿಮನಿ, ಹೇಳಿ ಗುರುಗಳೇ. ನಿಮ್ಮಿಬ್ಬರಲ್ಲಿ ಸುಲೋಚನಾದೇವಿಯನ್ನು ಯಾರು ಮದುವೆಯಾಗುತ್ತೀರಿ? ನಮ್ಮ ಭಾಗ್ಯದ ಬಾಗಿಲು ತೆರೆದಿದೆ ಗುರುಗಳೇ. ಧನ್ಯವಾದ ಗುರುಗಳೇ. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು. ಸರಿ ಸರಿ ಸರಿ, ಪರವಾಗಿಲ್ಲ. ಮನಿ ನಾನ್ ಮದ್ವೆ ಆಗ್ತೀನಿ. ಮನಿ ಇಲ್ಲ, ನಾನ್ ಮದ್ವೆ ಆಗ್ತೀನಿ. ನಾನ್ ಮದ್ವೆ. ಮನಿ ನಾನ್ ಮದ್ವೆ ಆಗ್ತೀನಿ. ಮನಿ ನಾನ್ ಮದ್ವೆ ಆಗ್ತೀನಿ. ವರಮಾಲೆ ಬಂತು. ಈ ಹೂ ಮಾಲೆ ನಾನ್ ಹಾಕ್ತೀನಿ. ಇಲ್ಲ ಇಲ್ಲ, ನಾನ್ ಹಾಕ್ತೀನಿ. ಅಯ್ಯೋ, ಈ ಹೂ ಮಾಲೆ ನಾನ್ ಹಾಕ್ತೀನಿ. ಅಯ್ಯೋ, ನಾನ್ ಹಾಕ್ತೀನಿ ಬಾಮನಿ. ಈ ಹೂ ಮಾಲೆ ನಾನ್ ಹಾಕ್ತೀನಿ. ಮನಿ ಬಿಡು, ನಾನ್ ಹಾಕ್ತೀನಿ ಹೂ ಮಾಲೆ. ಮನಿ ನಾನ್ ಹಾಕ್ತೀನಿ. ನನ್ನ ಭೋಜನದ ಅರ್ಧ ಭಾಗ ನಿನಗೆ ನೀಡ್ತೀನಿ. ನನಗೆ ಈ ಮದುವೆ ಆಗಲು ಬಿಡು. ಮನಿ ಕಳೆದ ತಿಂಗಳು ಗುರುಗಳ ಮನೆಯಲ್ಲಿ ಕದ್ದ ಎಲ್ಲ ಸ್ವರ್ಣವನ್ನು ನಿನಗೆ ಕೊಡ್ತೀನಿ. ನನಗೆ ಮದ್ವೆ ಆಗೋಕ್ ಬಿಡು ಮನಿ, ದಯವಿಟ್ಟು ನನಗೆ ಮದ್ವೆ ಆಗೋಕ್ ಬಿಡು. ಅಯ್ಯೋ, ನಿಮ್ಮ ಚರ್ಚೆಯನ್ನು. ನೀವಿಬ್ಬರು ವಿವಾಹಕ್ಕೆ ಯೋಗ್ಯರಲ್ಲ, ಮೂರ್ಖರು ನೀವು. ಸುಮ್ಮನೆ ಇಲ್ಲಿ ಬಂದು ನಿಂತುಕೊಳ್ಳಿ. ಮದುವೆ ಎನ್ನುವುದು ಆಟವಲ್ಲ. ಈ ಸ್ತ್ರೀಯ ಮೇಲೆ ಯಾರಿಗೂ ಅಧಿಕಾರವಿಲ್ಲ. ಅವಳಿಗೆ ಯಾರೂ ಪತಿ ಅಲ್ಲ. ಹಾಗೂ ನಾವು ಮಹಾರಾಜರಾಗಿರುವುದರಿಂದ ವಿಜಯನಗರ ರಾಜ್ಯದ ಯಾವುದೇ ಸ್ತ್ರೀಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ಗಂಭೀರ ಯೋಚನೆಯ ನಂತರ ನಮ್ಮ ನಿರ್ಧಾರವೇನೆಂದರೆ ಸುಲೋಚನಾ ದೇವಿಯೊಂದಿಗೆ ವಿವಾಹ ನಾವು ಮಾಡಿಕೊಳ್ಳುತ್ತೇವೆ. ಮಹಾರಾಜರೇ, ನೀವಾ? ಮದುವೆಯ ಅವಕಾಶವನ್ನು ಕಿತ್ತುಕೊಂಡ ಈ ತಾತ. ನಿಲ್ಲಿರಿ ಗುರುಗಳೇ. ಗುರುಗಳೇ, ನೀವು ಮದ್ವೆ ಆಗೋ ಮೊದಲು ನಮ್ಮ ಶವವನ್ನು ದಾಟಬೇಕು.
ಸರಿ. ಮೊದ್ಲು ನನಗ್ ಕೊಡು, ಹಾಲು ಬಿಸಿ ಇದೆಯಾ ಅಂತ ನಾನು ನೋಡ್ಬಿಟ್ಟು ಆಮೇಲೆ ಕೊಡ್ತೀನಿ. ನಾನು ನೋಡಿ ಆಗಿದೆ. ನಾನು ನೋಡ್ಬೇಕು. ಭಾಸ್ಕರ ಇನ್ನೂ ಚಿಕ್ಕ ಮಗು ಅಲ್ವಾ? ನನಗ್ ಕೊಡು. ಎಷ್ಟು ಅರ್ಶನ ಹಾಕಿದ್ಯಾ, ಎಷ್ಟು ಕಹಿ ಇದೆ. ಭಾಸ್ಕರನಿಗೆ ಒಂಚೂರು ಇಷ್ಟ ಆಗಲ್ಲ. ಇನ್ನು ಹಾಲು ಸೇರ್ಸಿದಕ್ಕೆ ಇನ್ನೂ ಇಲ್ಲಿಂದ ತರ್ಲಿ? ಜೇನುತುಪ್ಪ ಸೇರ್ಸ್ಕೊಂಡ್ ತರ್ತೀನಿ. ಸರಿಯಾಗಿ ಹೇಳ್ದೆ ಶಾರದಾ. ಹಾ, ಹೋಗಿ ಜೇನುತುಪ್ಪ ಸೇರ್ಸು. ಭಾಸ್ಕರ ಇಷ್ಟು ಕಹಿ ಹಾಲು ಕುಡಿಯಲ್ಲ. ಕೊಡು, ಇಲ್ಲಿ ಕೊಡು. ಅಯ್ಯೋ, ಎಷ್ಟು ಜೇನುತುಪ್ಪ ಸೇರಿಸ್ಬಿಟ್ಟಿದ್ಯಾ? ಅಯ್ಯೋ, ಇದು ಔಷಧಿ. ಇವನಿಗೆ ನೆಗಡಿ ಆಗಿದೆ. ಇದನ್ನೆಲ್ಲ ಕುಡ್ಸಿದ್ರೆ ಸರಿ ಹೋಗ್ತಾನೆ. ಚೆನ್ನಾಗೇ ಇದೆ. ಜೇನುತುಪ್ಪ ಸೇರ್ಸಿದಕ್ಕೆ ತುಂಬಾ ರುಚಿಯಾಗಿದೆ. ನೋಡ್ದಾ, ಅವನ್ಗೊಂಚೂರು ಇಷ್ಟ ಆಗ್ತಿಲ್ಲ, ಉಗಿತಾ ಇದ್ದಾನೆ. ಹಾಗೆಲ್ಲ ಏನೂ ಇಲ್ಲ, ಸುಮ್ನೆ ಕೊಡಿ ಇಲ್ಲಿ ಅದನ್ನ. ಅಯ್ಯೋ, ನಿಮ್ಗೇನು ಮಾಡೋದು ಬರಲ್ಲ. ಅಳಿಸ್ತಿದ್ದೀರಾ ಇವನ್ನ? ಕೊಡಿ. ಇಲ್ಲ, ಈ ಹಾಲು ಕುಡಿಯಲ್ಲ. ಇಲ್ಲ, ಈ ಹಾಲು ಕುಡಿಯಲ್ಲ. ಅಯ್ಯೋ, ಎಲ್ಲ ಹಾಲ್ ಚೆಲ್ಲೋಯ್ತು. ಅಪ್ಪನ ಆಸ್ಥಾನ ಕಳ್ಸಿ. ಎಲ್ಲರಿಗೂ ತೊಂದ್ರೆ ಕೊಡ್ತಾ ಇದ್ದಾರೆ. ಏನ್ ಮಾಡಿದ್ರಿ? ತಗೋ. ಇವಾಗ ಇದ್ಯಾಕೆ? ಮಗುಗೆ ಹೊದ್ಸಕ್ಕೆ. ಅಯ್ಯೋ, ಇದು ಎಷ್ಟು ದಪ್ಪಗಿದೆ. ಭಾಸ್ಕರನಿಗೆ ಶೆಕೆ ಆದ್ರೆ ಎಲ್ಲ ವಿಷಯಕ್ಕೂ ಯಾಕೆ ಅಡ್ಡ ಹಾಕ್ತಿದ್ದೀರಾ? ನಾನೀಗ ಬೆಚ್ಚಗಿರ್ಬೇಕು, ಗೊತ್ತಿಲ್ಲ? ನಾನು ಈ ಕಂಬ್ಳಿನ ಹೊತ್ಕೊಂಡು ಪರೀಕ್ಷಿಸಿ ಆಮೇಲೆ ಕೊಡ್ತೀನಿ. ಪರೀಕ್ಷಣೆ ಮಾಡೋದಾದ್ರೆ ಇಲ್ಲಿ ಬೇಡ, ಹೋಗಿ ಕೋಣೆಲ್ ಮಾಡಿ ಹೋಗಿ. ಸರಿಯಾಗಿ ಹೇಳ್ದೆ. ಅಯ್ಯೋ ಅಯ್ಯೋ, ಬಾಗ್ಲಿ ಯಾಕೆ ಮುಚ್ಚಿದ್ರಿ? ಬಾಗ್ಲಿ ತೆಗೀರಿ. ಯಾಕೆ ಮುಚ್ಚಿದೀರಾ? ಅದು ಯಾಕೆಂದ್ರೆ ಇನ್ನೂ ನೀವು ನಮಗೆ ತೊಂದರೆ ಕೊಡೋದ್ ಬೇಡ ಅಂತ. ನೀವು ಆರಾಮಾಗಿರಿ, ನಮ್ಮನ್ನು ಆರಾಮಾಗಿರಕ್ ಬಿಡಿ ಅಂತ. ಹಾ, ಶಾಂತಿಯಾಗಿರೋದಕ್ ಬಿಡ್ಬೇಕಾ? ಅಪ್ಪ, ನೀವ್ ಅಲ್ಲೇ ಇರಿ. ನನ್ನ ಅಮ್ಮನೇ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಶಾಂತಿಯಾಗಿರೋದಕ್ ಬಿಡ್ಬೇಕಾ? ಬಾಗ್ಲಿ ತೆಗೀರಿ ಅಮ್ಮ. ಈ ಶಿವಾಜಿ ಗೋಪಾಲ ನಿಜ ಹೇಳುತ್ತಿರಬೇಕು, ಈ ಸ್ತ್ರೀ ಸುಳ್ಳು ಹೇಳುತ್ತಿರಬೇಕು. ಆಗ ನಮ್ಮ ಭಾಗ್ಯದ ಬಾಗಿಲು ತೆರೆದಂತಾಗುತ್ತದೆ. ಬೇಡ ಮಹಾರಾಜರೇ, ನೀವು ಸುಲೋಚನ ಜೊತೆ ಮದುವೆ ಆಗುವಂತಿಲ್ಲ. ಯಾಕೆ ಆಗುವಂತಿಲ್ಲ? ನಾನು ಸುಳ್ಳು ಹೇಳಿದೆ. ಸುಲೋಚನಳು ನನ್ನ ಪತ್ನಿಯೇ. ನನ್ನ ಎರಡನೇ ಪತ್ನಿ. ಹಾಗಾದರೆ ನಾನು ಇವಳನ್ನು ಮದುವೆ ಆಗಲು ಸಾಧ್ಯವಿಲ್ಲ. ನೋಡಿದಿರಾ ಹೇಗೆ ಸಿಕ್ಕಿ ಹಾಕಿಕೊಂಡ ಈ ಮೋಸಗಾರ? ಮೂರ್ಖ, ಇಬ್ಬರು ಸ್ತ್ರೀಯರಿಗೆ ಮೋಸ ಮಾಡುತ್ತಿರುವೆ. ಅಪರಾಧಿ. ನಾಚಿಕೆ ಆಗುತ್ತಿಲ್ಲವೇ ನಿನಗೆ? ನೋಡಿದ್ಯಾ ಮನಿ, ನಮ್ಗಿಲ್ ಒಂದ್ ಹೆಂಡ್ತಿನೂ ಇಲ್ಲ, ಆದ್ರೆ ಇವನ ಬಳಿ ಇಬ್ಬರು. ನನ್ನನ್ನು ಕ್ಷಮಿಸಿ ಮಹಾರಾಜರೇ, ನನ್ನಿಂದ ದೊಡ್ಡ ಅಪರಾಧವಾಗಿದೆ. ಇಲ್ಲ, ನಿನಗೆ ಈ ಅಪರಾಧದ ಶಿಕ್ಷೆ ಖಂಡಿತವಾಗಿ ದೊರೆಯುತ್ತದೆ. ಇಲ್ಲ ಮಹಾರಾಜರೇ, ಇವರಿಗೆ ಶಿಕ್ಷೆ ನೀಡಬೇಡಿ. ಇವರು ನನ್ನ ಜೊತೆಯೇ ಇರಬೇಕು. ನಾನೇ ಇವರ ಮೊದಲ ಹೆಂಡತಿ.
ಇಲ್ಲ ಮಹಾರಾಜರೇ, ಇವರು ನನ್ನ ಬಳಿಯೇ ಇರಬೇಕು. ನಾವು ಇವರ ಹೆಂಡತಿ ಅಲ್ಲವೇ? ಇಲ್ಲ ಮಹಾರಾಜರೇ, ನಾನು ಇವರ ಹೆಂಡತಿ. ಮಹಾರಾಜರೇ, ನಾನು ಇವರ ಹೆಂಡತಿ. ನನ್ನವರು. ನಿಲ್ಲಿಸಿ, ಸಾಕು ಮಾಡಿ. ಇಬ್ಬರು ಹೆಂಗಸರ ನಡುವೆ ಆಟವಾಡುತ್ತಿರುವೆ ನೀನು. ಈ ಅಪರಾಧಕ್ಕೆ ನಿನಗೆ ಶಿಕ್ಷೆ ಖಂಡಿತವಾಗಿಯೂ ಆಗೇ ಆಗುತ್ತದೆ. ಈ ಅಪರಾಧಕ್ಕೆ ಏನು ಶಿಕ್ಷೆ ನೀಡಬೇಕು ಹೇಳಿ? ಈ ಅಪರಾಧಕ್ಕೆ ಏನು ಶಿಕ್ಷೆ ನೀಡಬೇಕು? ಗುರುಗಳೇ, ಈ ಶಿಕ್ಷೆಯ ಪ್ರಶ್ನೆಯನ್ನು ಯಾರ ಬಳಿ ಕೇಳ್ತಿದ್ದೀರಾ? ಯೋ ಮಹಾಮಂತ್ರಿಗಳೇ, ನಿಮ್ಮನ್ನೇ ಕೇಳುತ್ತಿರುವುದು. ಮಹಾರಾಜರೇ, ಗೋಪ್ಯವಾಗಿ ಎರಡನೇ ಮದುವೆ ಆಗುವಂತಹ ಪುರುಷನಿಗೆ 14 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಬೇಡ ಮಹಾರಾಜರೇ, ಆ ರೀತಿ ಮಾಡಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ಮಹಾರಾಜರೇ, ಇದು ಅನ್ಯಾಯ. ಇದು ನಮಗೆ ದೊಡ್ಡ ಅನ್ಯಾಯವಾಗುತ್ತದೆ. ನನ್ನ ಗಂಡನನ್ನು ನನ್ನಿಂದ ಕಿತ್ತುಕೊಳ್ಳಬೇಡಿ. ಇವರು ಹೋದರೆ ನಮ್ಮ ಸ್ಥಿತಿ ಏನಾಗುವುದು? ನಾವಿದ್ದೀವಲ್ಲ. ಅಂದರೆ ನಾವು ನೀಡುತ್ತೇವೆ ನ್ಯಾಯ. ಸರಿ, ನಾವು ನಿನಗೆ 14 ವರ್ಷಗಳ ಕಾರಾಗೃಹ ಶಿಕ್ಷೆ ನೀಡುವುದಿಲ್ಲ. ನಿನಗೆ ಶಿಕ್ಷೆ ಏನೆಂದರೆ, ನೀನು ಭಾವನಾ ಹಾಗೂ ಸುಲೋಚನರ ಜೊತೆ, ಇಬ್ಬರ ಹೆಂಡತಿಯರ ಜೊತೆ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರಬೇಕು. ಹಾಗೂ ಇವರಿಬ್ಬರ ಅತ್ಯಾಚಾರ ಅಂದರೆ ಅವರ ಪ್ರೀತಿಯನ್ನು ಸಹಿಸಿಕೊಳ್ಳಬೇಕು. ಇದೇ ನಿನಗೆ ಸರಿಯಾದ ಶಿಕ್ಷೆ. ಅದ್ಭುತ. ಇಲ್ಲ ಮಹಾರಾಜರೇ, ಇದು ಅನರ್ಥ. ಇವರಿಬ್ಬರು ಮೊದಲೇ ಶತ್ರುಗಳು. ಇವರಿಬ್ಬರ ಸಮಸ್ಯೆಯಿಂದ ನನ್ನನ್ನೇ ಕೊಲ್ಲುತ್ತಾರೆ. ಮಹಾರಾಜರೇ, ಹಾಗೆ ಮಾಡಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ಇದೆಲ್ಲವನ್ನು ಎರಡನೇ ಮದುವೆ ಆಗುವ ಮೊದಲೇ ಯೋಚಿಸಬೇಕಾಗಿತ್ತು. ಕತ್ತೆ, ಈ ನ್ಯಾಯ ನಿನಗೆ ಒಪ್ಪಿಗೆ ಇಲ್ಲವೆಂದರೆ ನಿನ್ನನ್ನು ಕಾರಾಗೃಹಕ್ಕೆ ಕಳಿಸುವೆನು. ಬೇಡ ಬೇಡ ಮಹಾರಾಜರೇ, ಬೇಡ ಬೇಡ. ನಡೆಯಿರಿ. ನಾವು ವಿಜಯನಗರದ ಯಾವುದೇ ಸ್ತ್ರೀಗೆ ಅನ್ಯಾಯವಾಗುವುದನ್ನು ನೋಡಲಾಗುವುದಿಲ್ಲ. ನಡೆಯಿರಿ. ತಾತ್ಕಾಲಿಕ ಮಹಾರಾಜರಿಗೆ, ತಾತ್ಕಾಲಿಕ ಮಹಾರಾಜರಿಗೆ, ತಾತ್ಕಾಲಿಕ ಮಹಾರಾಜರಿಗೆ, ತಾತ್ಕಾಲಿಕ ಮಹಾರಾಜರಿಗೆ. ಇಂತಹ ಮಹಾಪುರುಷನ್ನ ಬೆಕ್ಕಿನ ಹಾಗೆ ಕೋಣೆಯಲ್ಲಿ ಕೂಡ ಹಾಕ್ತಾರಾ? ಮರಿಬೇಡಿ, ನಾನು ಈ ಮನೆಯ ಯಜಮಾನ. ನನ್ನ ಹೀಗೆ ಕೋಣೆಯಲ್ಲಿ ಕೂಡ ಹಾಕಕ್ಕೆ ನಾಚಿಕೆ ಆಗಲ್ವಾ? ಜನರು ಏನ್ ಮಾತಾಡ್ಕೋತಾರೆ? ನಾವೇನ್ ಮಾಡಿದ್ವೋ ಅದನ್ನ ಸರಿ ಅಂತ ಮಾತಾಡ್ಕೋತಾಳೆ. ನನ್ಗೆ ತುಂಬಾ ಕೋಪ ಬರ್ತಾ ಇದೆ. ನನ್ನ ಈಗ್ಲೇ ಹೊರಗ್ ಬಿಡಿ. ಇಲ್ಲ ಏನ್ ಮಾಡ್ತೀಯಾ ಹೇಳು? ಶಿವ 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 ಶಿವ. ಶಾರದಾ, ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ ಇಲ್ಲ, ಮಾತು ನಮ್ದೇ ಇರಬಹುದು, ವಿಚಾರ ಅಮ್ಮಂದು. ಮತ್ ಹೇಳಿ, ಏನ್ ಮಾಡ್ಬಿಡ್ತೀರಾ? ನನ್ ಕೈಯಲ್ಲಿ ಏನ್ ಮಾಡೋದಕ್ಕಾಗತ್ತೆ? ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ, ನನ್ನನ್ನು ಹೊರಗ್ ಬಿಟ್ಬಿಡಿ. ಇಲ್ಲ, ಖಂಡಿತ ಇಲ್ಲ. ನೀನು ಒಳಗೆ ಇರ್ಬೇಕು. ನನ್ನ ಮಗ ನನ್ನ ಭೇಟಿ ಆಗ್ಬೇಕು ಅಂತ ಕಾಯ್ತಾ ಇದ್ದಾನೆ. ನಿಮಗೆ ಪಾಪ ಸುತ್ಕೊಳ್ಳುತ್ತೆ, ಪಾಪ. ಇಲ್ಲ 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 ಅಪ್ಪ, ನಾನೇನ್ ನಿಮ್ನ ನೋಡಕ್ ಕಾಯ್ತಾ ಇಲ್ಲ. ನೀವಲ್ಲಿ ಒಳಗಿದ್ದಾಗಿಂದ ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ. ಅಮ್ಮ, ಒಂದ್ ಮಾತ್ ಕೇಳ್ಬೇಕು. ಇವನು ಯಾರ್ ತರ ಕಾಣಿಸ್ತಾನೆ? ನನ್ ಥರನಾ ಇಲ್ಲ ಇವ್ರ ಥರನಾ? ಇವನ್ ಮೂಗ್ ನೋಡು, ಎಷ್ಟು ಉದ್ದ ಇದೆ. ನಂತರ ಇದೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಮೂಗು ನಂತರ ಇದೆ ಅಲ್ವಾ ಭಾಸ್ಕರ? ಇಲ್ಲ, ನಿಮ್ ಥರನೂ ಇಲ್ಲ. ಇವನ್ ಕಣ್ಣು ನೋಡು, ಒಳ್ಳೆ ಬಾದಾಮಿ ಥರ ಇದೆ, ಅತಿ ಸುಂದರ. ನಂತರ ಇದೆಯಲ್ಲ ಅಮ್ಮ, ಇಲ್ವಾ? ಯಾಕಿಲ್ಲ ಶಾರದಾ ಮಹಾತಾಯಿ, ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಿನ್ ಕಣ್ಣು ಒಳ್ಳೆ ಮೆಳ್ಗಂಡ್ ಆಗಿದೆ. ಇವ್ ತರ ಕಾಣತ್ತಾ? ಇಲ್ಲ, ನಂತರ ಕಾಣಿಸ್ತಾನೆ. ನಂತರ ನಿಮ್ ಥರನೂ ಕಾಣಲ್ಲ. ಇವನ್ ಮುಖ ನೋಡು, ಎಷ್ಟು ಮುದ್ದಾಗಿದೆ, ಚಿಕ್ಕದಾಗಿದೆ. ಹಾ, ಅದು ನಂತರ ಇದೆ ಅಲ್ವಾ? ಅಲ್ವಾ ಅಮ್ಮ? ಇಲ್ಲ, ನಂತರ ಇಲ್ಲ. ಮತ್ ಯಾರ್ ತರ ಕಾಣಿಸ್ತಾನಮ್ಮ? ನನ್ಗೀಗ ಗೊತ್ತಾಯ್ತು. ಏನು? ಇವನು ಅವರ ತಾತನ್ ತರ ಕಾಣ್ತಾನೆ. ಇವನು ಸ್ವರ್ಗದಿಂದ ಬಂದಿದ್ದಾನೆ ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ. ಅಯ್ಯೋ, ಮಾತುಕತೆ ಎಲ್ಲ ಮುಗ್ದಿದ್ರೆ ನನಗ್ ಸ್ವಲ್ಪ ಭೋಜನನೂ ಕೊಡಿ. ಎಷ್ಟೊತ್ತು ಹಸುವಲ್ಲಿರೋದು?